ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಯಾರೂ ಅಲುಗಾಡಿಸದಷ್ಟು ಗಟ್ಟಿಯಾಗಿದೆ. ಬಿಜೆಪಿ ಮುಂದೆ ಬೇರೆ ಪಾರ್ಟಿಗೆ ಅವಕಾಶವೇ ಇಲ್ಲದಂತಾಗಿದೆ. ದಕ್ಷಿಣ ಭಾರತದ ಕಡೆಗೆ ಬರೋದಾದ್ರೆ ಬಿಜೆಪಿ ಸ್ವಲ್ಪ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಆದ್ರೆ ಮೋದಿ ನಂಬಿಕೆಯ ಬಿಜೆಪಿ ಕರ್ನಾಟಕ ಮಾತ್ರ ಒಡೆದು ಚೂರಾಗಿದೆ. 2023ರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಪಕ್ಷದ ಒಳಗೆ ಬಿಕ್ಕಟ್ಟು ಜೋರಾಗಿದೆ. ಅದರಲ್ಲೂ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಯಾವಾಗ ರಾಜ್ಯಾಧ್ಯಕ್ಷರಾಗಿದ್ರೋ ಅಂದಿನಿಂದ ಪಕ್ಷ ಅಧೋಗತಿಗೆ ಹೋಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರಿಯಾಗಿ ಹೋರಾಟ ಮಾಡೋ ನಾಯಕರಿಲ್ಲದಂತಾಗಿದೆ. ವಿಜೇಂದ್ರ ವಿರುದ್ಧ ಬಿಎಸ್ವೈ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದ್ದ ವಿಜಯಪುರದ ಶಾಸಕ ಯತ್ನಾಳ್ರನ್ನ ಈಗಾಗಲೇ ಪಕ್ಷ ಆಚೆಗೆ ಹಾಕಿದೆ. ಆದ್ರೂ ಕೂಡ ಯತ್ನಾಳ್ ಬಿಎಸ್ವೈ ವಿಜೇಂದ್ರ ವಿರುದ್ಧ ಮಾತನಾಡೋದು ಬಿಟ್ಟಿಲ್ಲ. ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ದಿನಕ್ಕೊಂದು ಆರೋಪ ಮಾಡ್ತಾ ಇರೋ ಯತ್ನಾಳ್ ಯಾವ್ಯಾವ ನಾಯಕರ ಭವಿಷ್ಯವನ್ನ ಹಾಳು ಮಾಡಿದ್ರು ಅನ್ನೋದು ಕೂಡ ಬಿಚ್ಚಿಟ್ಟಿದ್ದಾರೆ. ಬಳ್ಳಾರಿಯ ಬಿಜೆಪಿ ನಾಯಕ ಶ್ರೀರಾಮುಲು ಭವಿಷ್ಯ ಹಾಳು ಮಾಡಿದ್ದೆ ವಿಜೇಂದ್ರ ಅಂತ ಆರೋಪಿಸಿದ್ದಾರೆ. ರಾಮುಲು ಮಿನಿಸ್ಟರ್ ಇದ್ದಾಗ ಅವರ ಪಿಎಗಳ ಮೇಲೆ ವಿಜೇಂದ್ರ ಭ್ರಷ್ಟಾಚಾರದ ಕಂಪ್ಲೇಂಟ್ ಚಾರ್ಜ್ ಮಾಡಿದ್ದ. ಈಗ ಅವರ ಜೊತೆಯೇ ರಾಮುಲು ಕೈ ಜೋಡಿಸಿದ್ದಾರೆ ಅಂತ ಸಿಟ್ಟಾಗಿದ್ರು. ಇಷ್ಟೇ ಅಲ್ಲ, ಕೆಲವೊಂದು ಅಪ್ಪಾಜಿ ಅನ್ನೋ ಅಯೋಗ್ಯರು ಪಕ್ಷದಲ್ಲಿದ್ದಾರೆ. ಯಡಿಯೂರಪ್ಪ ತಾನೇ ಇರಬೇಕು, ಅವ ಸತ್ ಮೇಲೆ ಮಗ ಇರಬೇಕು ಅಂತ ನನ್ನನ್ನ ಪಕ್ಷದಿಂದ ಆಚೆ ಹಾಕಿದ. ವಂಶವಾದ ಭ್ರಷ್ಟಾಚಾರ ಇಲ್ಲ ಅಂತ ಮೋದಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಆಗ್ತಾ ಇರೋದು ಏನು? ಹೀಗೆ ಇದ್ರೆ ಬಿಜೆಪಿಯಲ್ಲಿ ವಂಶ ಪಾರಂಪರಿಕೆ ಭ್ರಷ್ಟಾಚಾರ ಇದೆ, ಡಿಕ್ಲೇರ್ ಮಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ವಿಜೇಂದ್ರನ ತೆಗೆದುಹಾಕಿ ನಮ್ಮ ಕೈಯಲ್ಲಿ ಪಕ್ಷ ಕೊಟ್ರೆ ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ, ಇಲ್ಲದಿದ್ರೆ ವಿಜಯದಶಮಿಗೆ ನಮ್ಮ ಪಕ್ಷ ಬರುತ್ತೆ ಅಂತ ಯತ್ನಾಳ್ ಬಿಜೆಪಿ ಹೈಕಮಾಂಡ್ಗೂ ಕೂಡ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಮುಲವ್ರು ಹೇಳ್ಕೊಳ್ಳೋಣ ಹೋಗಿ ಜೈ ಎಲ್ಲಕ್ಕ. ರಾಮುಲವರು ಅವ್ರಿಗೆ ಎಷ್ಟು ಅಪಮಾನ ಆಗೈತಲ್ಲ ವಿಜೇಂದ್ರಿಂದ, ಖರೆ ಅವರು ಹೊಂದಾಣಿಕೆ ಆಗಬಾರ್ದಾಗಿತ್ತು. ರಾಮುಲು ಅವರು ಮಂತ್ರಿ ಇದ್ದಾಗ ಇದೇ ವಿಜೇಂದ್ರನೇ ಅವ್ರ ಪಿ ಎಗಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ. ಅಂದ್ರೆ ರಾಮುಲು ಅವ್ರ ಭವಿಷ್ಯನೇ ಹಾಳು ಮಾಡದಂಥ ವ್ಯಕ್ತಿ ಮತ್ತು ಅವ್ನಿಗೆ ಜೈ ಹತ್ತಾರಂದ್ರೆ ಅದು ಭಾಳ ವಿಷಾದಕರವಾದ ಸುದ್ದಿ. ಹೊಸ ಪಕ್ಷ ನೋಡಲ್ರಿ, ಇವ್ರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲ್ಲಾಗ್ಯಾರಲ್ಲ. ಜಲ್ದಿ ಡಿಕ್ಲೇರ್ ಆಯ್ತಂದ್ರೆ ನಮ್ಮದು ಡಿಕ್ಲೇರೇ. ವಿಜಯದಶಮಿ ಸಮೀಪ ಬಂದೈತೆ. ಹೌದು, ಕಾಯ್ತೈತೆ. ನೋಡ್ರಿ, ನಾವು ಬಿ ಜೆ ಪಿನೇ ಇದ್ದೀವಿ. ಅವರೇ ಒಳ್ಳೊಳ್ಳೆ ಯಡಿಯೂರಪ್ಪನೇ 3 ಸಲ ಹೊರಗೆ ಹಾಕ್ಯಾರ ನನಗೆ. ನಾನೇನು ಬಿ ಜೆ ಪಿ ಬಿಟ್ಟು ಹೋಗೇ ಇಲ್ಲ. ಅವನೇ ತನ್ನ ಮಗನ ಭವಿಷ್ಯ, ತನ್ನ ಭವಿಷ್ಯ. ಅವ ಯಡಿಯೂರಪ್ಪಗೆ ತಾನು ಇರಬೇಕು, ಸತ್ತ ಮ್ಯಾಗ ಅವನ ಮಗ ಇರಬೇಕು, ಅವ ಸತ್ತ ಮ್ಯಾಗ ಅವ್ನ ಮೊಮ್ಮಗ ಇರಬೇಕು. ಉಳ್ಕಿದವರೆಲ್ಲ ಅವ್ರ ಮನೆಯಾಗ ಕಸ ಹುಡುಕ್ಬೇಕು. ನಮಗೇನು ಕೆಲಸ ಇಲ್ಲ. ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗಿ ನನ್ನ ಮಕ್ಕಳು ರಾಜಕಾರಣ ಆಗದಾರ. ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಅಟ್ಟೆ ಅನ್ಬೇಕು. ದೊಡ್ಡ ದೊಡ್ಡ ಜಗತ್ತುಗಳಿದ್ರೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ. ಇವನ್ನೆಲ್ಲ ಹಾದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದೆ ಆ ಬಿ ಜೆ ಪಿ ಹಾಳು ಮಾಡಿದವ್ರು ಈ ಅಪ್ಪಾಜಿ ಕಂಪ್ನಿಗಳು ವಿಚಾರವಾಗಿ, ಕುಟುಂಬ ರಾಜಕಾರಣದ ವಿಚಾರವಾಗಿ ಇಲ್ಲ, ಅವರೇ ಹೇಳಿದ್ದಲ್ರಿ ಪಕ್ಷದವ್ರೆ. ಮೋದಿಯವರು ಹೇಳ್ಯಾರ, ಇಲ್ಲ ವಂಶವಾದ ಭ್ರಷ್ಟಾಚಾರ ಹಮಾರ ಪಾರ್ಟಿ ಮೇ ನೈ ಚಲೇಗ ಅಂತ ಹೇಳ್ಯಾರಲ್ಲ, ಅದು ನಡ್ಕೋಬೇಕಂತ ಹೇಳ್ತೀವಿ. ಅಟ್ಟೆ ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ, ವಂಶವಾದ ನಡೀತೈತಿ, ಭ್ರಷ್ಟಾಚಾರ ನಡೀತೈತಿ. ಎಲ್ಲರೂ ತಮ್ಮ ಮಕ್ಕಳನ್ನು ಎಲ್ಲರೂ MLA MP ನಾವು ಟಿಕೆಟ್ ಕೊಡ್ತೀವಿ ಡಿಕ್ಲೇರ್ ಮಾಡಿಬಿಟ್ರಿ. ಎಲ್ಲ ಪಾರ್ಟಿಯಾಗ ಐತಿಲ್ಲ ಸರ್, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಅದು ಏನಿರಲ್ಲ, ನಮ್ಮ BJP ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಾಕತ್ತೀವಿ ಅಟ್ಟೆ. ಒಡೆದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದರೆ ಒಡೆದ ಮನಸ್ಸುಗಳು ಒಂದಾಗ್ತಾವೆ. ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದೀವಿ ನಾವು ಎಲ್ಲರೂ. ಯಾರು ಬೇಕಾದವರು ನೀವು ಆಗ್ತಿದ್ರು. ಎಸ್ ನೋಡ್ರಿ, ನಾವೆಲ್ಲ ಮಾತಾಡ್ಕೋತಿದ್ದೀವಿ, ನಾವೆಲ್ಲ ಒಂದೇ ಇದ್ದೀವಿ. ಅವರಲ್ಲಿ ತೀವ್ರ ಭುಗಿಲದ್ದ ಭಿನ್ನಮತ ಇಲ್ಲ, ಯಾರು ಸುಡುಗಾಡಿಲ್ಲ. ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ, ರಮೇಶ್ ಜಾರಕಿಹೊಳಿ ಅಲ್ಲಿಬ್ಬರು ಕೂಡ ಇದ್ದೀವಿ. ಮರುದಿವಸ ಅವರೆಲ್ಲ ಕುಮಾರ್ ಬಂಗಾರಪ್ಪ, ಲಿಂಬಾಳವರು, ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು. ನಾವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಬೇಕು. ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ. ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ. ನಾ ರೈತನ ಮಗ, ನಾವು ಯಾರ ಮಕ್ಕಳ್ರಿ? ನಾವು ಎಮ್ಮೆ ಮಕ್ಕಳೇನು? ನಾವು ರೈತನ ಮಕ್ಕಳೇ, ನಾವು ಹಳ್ಳಿಯನವರು. ಯತ್ನಾಳ್ ಅನ್ನೋದು ಹಳ್ಳಿಯವರು. ನಮ್ಮ ಮನೆಗೂ ಒಕ್ಕಲ್ತನ ಐತಿ, ನಾವು ಗಳೆ ಪಳೆ ಹೊಡೆದೀವಿ.
ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು ಏನದು 0% ಬಡ್ಡಿ ಮಾಡಿ ನನ್ನ ಕೈ ಕೊಡಲಿ ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀವಿ. ಇವ್ ಏನು ಮಾಡ್ಯಾನ ಇವ್ರ ಅಪ್ಪನಂದಂಗೆ ಮಾಡ್ತೀವಿ. ವಿಜಯೇಂದ್ರನ ಮತ್ತೆ BJP ಅವರು ಮತ್ತೆ ತಲೆ ಮೇಲೆ ಕೂರಿಸ್ಕೊಂಡ್ರೆ ನಾವು ಹೊಸ ಪಕ್ಷ ಗ್ಯಾರಂಟಿ. ಅಲ್ಲಿ ಸದ್ಯ ನಮ್ಮ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಅಲ್ಲಿ ಇನ್ನೂ ವಿಜಯೇಂದ್ರನ ಬದಲಾವಣೆ ಇಲ್ಲ ಅನ್ನೋ ಬದಲಾವಣೆ ಮಾಡೋದು ಬಿಡೋದು ಆ ಪಾರ್ಟಿಯವ್ರಿಗೆ ಸಂಬಂಧ ರೀ. ಅವ ಅಯೋಗ್ಯದಾನ ಭ್ರಷ್ಟದಾನ ಅಂತ ನಾವು ಹೇಳಿರಪ್ಪ, ಅದ್ರ ಮೇಲೆ ನಮ್ಗೆ ಅವನೇ ಬೇಕಂತ ಮಾಡ್ತೀನಿ, ನಾವೇನು ಮಾಡೋರು? ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡ್ತಾರೆ ಸರ್. ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂದ್ರೆ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೆಂಗೆ ಸರ್? ನೀವು ಯಾಕೆ ಯಾವ ಮಾಧ್ಯಮ ನಿಮಗೆ ಚಾನಲ್? ಹಾಂ, ನೀವು ನ್ಯೂಟ್ರಲ್ ಇದಿರ್ಬಿಡ್ರಿ. ನಿಮ್ಗೆ ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರೂ ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಟೊತ್ತಿಗೆ ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅದು. ನಾಗಾಲ್ಯಾಂಡು, ಸಿಕ್ಕಿಮು, ಯಾವುದದು ಮಿಜೋರಾಮ ಅಂತ BJP ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ, ಅದು ದಕ್ಷಿಣ ಭಾರತದಲ್ಲಿ BJPಗೆ ಏನಾರೇ ನೆಲೆ ಇರುವಂಥ ರಾಜ್ಯ ಅದು ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತಂದರೆ, ಎಲ್ಲರೂ ಈ ವ್ಯಕ್ತಿನ ಬೇಡ, ಇವನ ನೇತೃತ್ವಕ್ಕೆ 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವ್ರ ಮಗ ಎಂಥವ್ ಇದ್ರೂ ಅವನಿಗೆ ಪ್ರೀತಿ ಇರ್ತೈತಿ. ಏನು ಹೆತ್ತವರಿಗೆ ಹಗ್ಗಣ ಮುದ್ದಂಗೆ ಅದು ನನ್ನ ಪೂಜ್ಯ ತಂದೆಯವರು ನನ್ನ ಪ್ರೀತಿಯ ಮಗ ಅಥವಾ ಹೊಡ್ಕೊತ ಹೋಗ್ತಾರೆ ಅವರು. ಆದರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ವಿಜಯೇಂದ್ರಜಿ ಆಪ್ ಗರ್ಕೋ ಯಾವತ್ತು ಹೇಳಬೇಕಾಗ್ಯದ, ಅದು ಹೇಳು ಧೈರ್ಯ ಮಾಡಲ್ಲ ಹೇಳ್ತಾರೆ. ಯಾವ ಬರ್ತೀರಿ BJP? ನೀವು ಯಾವ BJP ಬರ್ತೀರಿ? ವಿಜಯೇಂದ್ರ ಹೊರಗೆ ಹಾಕಿದ ಮ್ಯಾಗ ದೇಶದ ಮ್ಯಾಗ ಈಗ ನೀವು ಹೊಸ ಪಕ್ಷ ಚರ್ಚೆ ಆಗ್ತಾ ಇತ್ತು, ಏನ ಯೋಚನೆ ಕೈ ಬಿಟ್ಟಿದ್ರೆ ಮತ್ತೆ ಇಂಥ ಭ್ರಷ್ಟ ಕುಟುಂಬನೇ BJP ಮುಂದುವರೆಸಿದ್ರೆ ನಾನು ವಿಚಾರ ಮಾಡ್ತೀನಿ. ಕ್ಯಾಂಡಿಡೇಟ್ ಆಗ್ತೀರಿ ಕ್ಷೇತ್ರಗಳಲ್ಲಿ? 224 ಹಾಕ್ತೇನೆ ನಾನು. ಸರ್, ತಾವು ವಿಜಯಲಕ್ಷ್ಮಿ ಹೊತ್ತಿದಲ್ಲ, ವಿಜಯಲಕ್ಷ್ಮಿ ಹೊತ್ತಿಗೆ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಹಿಂದೆ ಹೇಳಿದ್ರು. ಇಲ್ಲ, ವಿಜಯದಶಮಿವರೆಗೆ ಈ ಯಡಿಯೂರಪ್ಪ ಕುಟುಂಬನ ಇಳಿಸಿದ್ರ ಅಂದ್ರೆ ಅವಾಗ BJP ಬೇಕಾದ್ರೆ ಒಂದು ಪತ್ರ ಬರಿತೀನಿ, ನನ್ನ ಪಕ್ಷಕ್ಕೆ ತಗೋರಿರ್ತದೆ. ಈಗ ಮನೆ ಪತ್ರ ಬರ್ತೀನಿ ಅನ್ನೋದು ಭಾಳ ಶುದ್ಧ ಸುಳ್ಳು, 100ಕ್ಕೆ 100 ಸುಳ್ಳು. ಅವಾಗ ಬರೀತೀನಿ ನಾನು ನಿಷ್ಠಾವಂತ ಇದ್ದೀನಿ, ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ, ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ, ಭ್ರಷ್ಟಾಚಾರ ಆರೋಪ ಇಲ್ಲ, ಅಮಿತ್ ಶಾರಿಗೆ ಬೈದಿಲ್ಲ, BJPಗೆ ಬೈದಿಲ್ಲ. ಅದಕ್ಕೆ ನಾನು ಪಕ್ಷಕ್ಕೆ ತಗೋರತ್ತೆ ಹೇಳ್ತೀನಿ. ಇಲ್ಲ ಅಮ್ಕೋ ವಿಜೇಂದ್ರ ಛಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ. ಇದು ಸಿಗಂದೂರ ಒಪ್ಪಂದ ಆತದ. ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯವ್ರಿಗೆ ಹೇಳಿದ್ರು, ನೀವು ಬರಬೇಡಿ, ತೀವ್ರವಾಗಿ ದಾಳಿ ಮಾಡಿರಿ ನಮ್ಮ ಮೇಲೆ, ನಾವು ನಿಮ್ಮ ಮ್ಯಾಗ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದ್ರೆ ವಿಜೇಂದ್ರ ಕುರ್ಚಿ ಉಳಿತದ ತಳಿ. ಅಡ್ಜಸ್ಟ್ಮೆಂಟ್ ಇದು, ಪ್ರೋಟೋಕಾಲ್ ಸುಡಗಾಡಿ ಏನೂ ಇಲ್ಲ. ಹಂಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು? ನೀವು ಇಂಡಿಯಾಗಿದ್ದರೆ ಅವತ್ತು ಅಲ್ಲಿ ಆ ಫೇಕ್ ಒಂದು 4 ಸಾವಿರ ಕೊಟ್ಟು ಫೇಕ್ ಅದು ಎಲ್ಲ. ಹಿಂದೆ BJP ಸರ್ಕಾರ ಇದ್ದಾಗಿನ ನೀರಾವರಿ ಯೋಜನೆಗಳನ್ನ ಮತ್ತೆ ಕಲ್ಲು ಹಿಂಗೆ ಚಾಕು ಅಲ್ಲಿದ್ರಿ. ಇಲ್ಲಿ ನಿಮ್ಮ ಸತೀಶ್ ಜಾರಕಿಹೊಳಿ ಅವ್ರ PWD ಮಿನಿಸ್ಟ್ರು, ಅವರು ಇದಕ್ಕೆ ಬಂದಿದ್ರು, ಸಾಗರಕ್ಕೆ ಬಂದಿದ್ರು. ಅಲ್ಲಿಂದ ನಿಮ್ಮ ಎಲ್ಲ MLAಗಳು ತಯಾರಿದ್ರು. ಇವರೇ ಹೇಳ್ಯಾರಲ್ಲ, ಯಾರು ಅವ್ರು ಸಾಗರದ MLA ಬೆಳೂರವ್ರು ಹೇಳ್ಯಾರಲ್ಲ. ಅಲ್ಲಿ ನಮ್ಮ ಮಧು ಬಂಗಾರಪ್ಪನವರು, ಅವರು ಸ್ವಲ್ಪ ಈಗ ಅತ್ಯಂತ ಹೊಸ ಚಲನಚಿತ್ರ ನಟರು ಅವರಾಗಿ. ಹೀಗಾಗಿ ಯಡಿಯೂರಪ್ಪ ಹೇಳಿದ್ರು, ನೀವು ಬರಬೇಡಿ, ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ, ನೀವು ನನ್ನ ಮೇಲೆ ಮಾಡಿ, ನೀವು ಸೇಫ್ ನಾನು ಸೇಫ್. ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದ, ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದ ಅಂತ ಹೇಳಿ ಇದು ಸಿಗಂದೂರು ಒಪ್ಪಂದ ಅಂತ ಕರೀತಾರೆ. ಸಿಮ್ಲಾ ಒಪ್ಪಂದ ಎಲ್ಲಿತ್ತಲ್ಲ, ಇದು ಸಿಗಂದೂರು.